ರೆಸ್ಟೋರೆಂಟ್ ಸ್ಟೈಲ್ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅರ್ಧ ಕೆಜಿ ಮಟನ್ಗೆ ಸ್ವಲ್ಪ ಉಪ್ಪು, ಅರಿಶಿನ, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ನೀರು ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಳ್ಳಿ. ಈ ಜಾರ್ಗೆ 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ ಸೊಪ್ಪು, 4 ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ತಿರ್ಗಾ ರುಬ್ಕೊಳ್ಳಿ. ಬೇಯಿಸ್ಕೊಂಡಿರೋ ಮಟನ್ನು ಮತ್ತು ಅದರದ್ದು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ನೀವು ಆ ನೀರನ್ನ ಸೂಪ್ ಆಗಾದರೂ ಕುಡ್ಕೊಬೋದು. ಬೇಯಿಸ್ಕೊಂಡಿರೋ ಮಟನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತಾರಲ್ಲ, ಅದಕ್ಕೆ ರುಬ್ಬಿರೋ ಮಸಾಲೆ 1 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ, 3/4 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಕ್ಕೆ ಬಿಡಿ. ಮ್ಯಾರಿನೇಟ್ ಆದಷ್ಟು ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಮಟನ್ ಕೂಗಿಸ್ಕೊಳ್ಳೋಕ್ಕೂ ಉಪ್ಪು ಹಾಕ್ಕೊಂಡಿದ್ರಿ, ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಮ್ಯಾರಿನೇಟ್ ಮಾಡ್ಕೊಂಡಿರೋ ಮಟನ್ನ ಹಾಕ್ಬಿಟ್ಟು ಎಲ್ಲ ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು. ನಾವು ದೋಸೆ ತವ ಯೂಸ್ ಮಾಡಿದ್ದೀವಿ. ನಿಮ್ಗೆ ಗ್ರಿಲ್ ತವ ಬೇಕಂದರೆ ಗ್ರಿಲ್ ತವನಾದರೂ ಯೂಸ್ ಮಾಡ್ಬೋದು. ಓವನ್ಗೆ ಇಟ್ಕೊತೀರ ಅಂದರೆ ಓವನ್ಗಾದರೂ ಇಟ್ಕೊಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟೋ ಆ ಥರ ಮಾಡಿ. ರುಚಿಕರವಾದ ರೆಸ್ಟೋರೆಂಟ್ ಸ್ಟೈಲ್ ಮಟನ್ ಚಾಪ್ಸ್ ರೆಡಿ ಟು ಸರ್ವ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.